ಏಮ್ SSLC 2025 ಇಂಗ್ಲೀಷ್ ಎಕ್ಸಾಮಲ್ಲಿ 125 ಔಟ್ ಆಫ್ 125 ಸ್ಕೋರ್ ಮಾಡಿ ಯಾರು ಝೀರೋ ಇದೆ, ಏನೂ ಗೊತ್ತಿಲ್ಲ, ಏನೂ ಕಲಿಯಿಲ್ಲ, ಅವರಿಗಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಒಬ್ಬರು ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು, ಅಣ್ಣ ನನಗೆ ಗ್ರಾಮರ್ ಅರ್ಥ ಆಗ್ತಿಲ್ಲ, ಏನು ಮಾಡಬೇಕಂತ. ಸೊ ಡೋಂಟ್ ಗಿವ್ ಅಪ್, ಕಷ್ಟ. ಹಾಯ್ ಹೆಲೋ SSLC ಚಾಂಪಿಯನ್ಸ್. ನಿಮ್ಮ ಏಮ್ SSLC 2025 ಇಂಗ್ಲೀಷ್ ಎಕ್ಸಾಮಲ್ಲಿ 125 ಔಟ್ ಆಫ್ 125 ಸ್ಕೋರ್ ಮಾಡಿದರೆ ನೀವು ಇನ್ನೂ ಏನೂ ಕಲಿಯಿಲ್ಲ, ಏನೂ ಗೊತ್ತಿಲ್ಲ, ನಿಮಗೆ ಝೀರೋ ಹೀರೋ ಮಾಡ್ತೀನಿ ನಾನು. ಈ ಕೇವಲ 7 ಸೀಕ್ರೆಟ್ ಟಿಪ್ಸನ್ನು ಯೂಸ್ ಮಾಡಿ ನಿಮಗೆ ಒಳ್ಳೆಯ ಮಾರ್ಕ್ಸ್ ಬರ್ಬೋದು. ಫಸ್ಟ್ ಆಫ್ ಆಲ್, ನಾನು ಈ ಚಾನಲಲ್ಲಿ ಸೈನ್ಸ್, ಮ್ಯಾಥ್ಸ್, ಸೋಷಿಯಲಲ್ಲಿ ಹೇಗೆ ನೀವು ಫುಲ್ ಸ್ಕೋರ್ ಮಾಡ್ಬೋದು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೆ ನಾನು ಹೇಳ್ತಿದ್ದೆ, ಸ್ಕೋರ್ ಮಾಡ್ಬೋದು, ಈಸಿ ಇದೆ. ಬಟ್ ಇಂಗ್ಲೀಷಲ್ಲಿ 125 ಔಟ್ ಆಫ್ 125 ಸ್ಕೋರ್ ಮಾಡೋದು ಅಷ್ಟು ಈಸಿ ಇಲ್ಲ, ಸ್ವಲ್ಪ ಟಫ್ ಇದೆ. ಯಾಕೆಂದರೆ ಇದೊಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್, ಎಲ್ಲಿಂದ ಕೂಡ ಮಾರ್ಕ್ ಹೋಗ್ಬೋದು. ಆದರೆ ನಾವು ಹೇಗೆ ನಮ್ಮ ಮ್ಯಾಕ್ಸಿಮಮ್ ಪೊಟೆನ್ಷಿಯಲನ್ನು ಯೂಸ್ ಮಾಡಿ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ಈ 7 ಸೀಕ್ರೆಟ್ ಟಿಪ್ಸಿಂದ. ಫಸ್ಟ್, ಅಂಡರ್ಸ್ಟ್ಯಾಂಡ್ ಸಿಲೆಬಸ್. ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಿಲೆಬಸ್ ನಿಮಗೆ ಗೊತ್ತಿರಬೇಕು. ಎಷ್ಟು ಚಾಪ್ಟರ್ಸ್ ಎಕ್ಸಾಮಲ್ಲಿದೆ, ಯಾವ ಪೋಯಮ್ ಇದೆ, ಯಾವ ಪ್ರೋಸ್ ಇದೆ, ಅದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಮತ್ತು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲದಿದ್ದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನು ನೀವು ನೋಡಬೇಕು. ಯಾಕೆ? ಮಾರ್ಕಿಂಗ್ ಸಿಸ್ಟಮ್ಗಾಗಿ. ಹೇಗೆ ಕ್ವಶನ್ಸ್ ಕೇಳ್ತಿದ್ದಾರೆ, ಎಂಥ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿಯ ಗ್ರಾಮರ್ ಬರ್ತಾ ಇದೆ, ಅದರ ಬಗ್ಗೆ ನಿಮಗೆ ಸರಿಯಾಗಿ ನಾಲೆಜ್ ಇರಬೇಕು. ಇನ್ನು ಸೆಕೆಂಡ್ ಪಾಯಿಂಟ್, ಎಕ್ಸ್ಪ್ಲನೇಷನ್. ಸೊ ಈ ವಿಡಿಯೋದಲ್ಲಿ ನಾನು ಯಾರು ಝೀರೋ ಇದೆ, ಏನೂ ಗೊತ್ತಿಲ್ಲ, ಏನೂ ಕಲಿಯಿಲ್ಲ, ಅವರಿಗಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ನೀವು ಫಸ್ಟ್ ಎಕ್ಸ್ಪ್ಲನೇಷನ್ ನೋಡಬೇಕು. ಸೀದಾ ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ಅರ್ಥ ಆಗಲ್ಲ. ಯೂಟ್ಯೂಬಲ್ಲಿ ತುಂಬ ಚಾನಲ್ಸ್ ಇದೆ, ಯಾರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಚಾಪ್ಟರ್ಸನ್ನು, ಪೋಯಮ್ಸನ್ನು. ನೀವು ಅದನ್ನು ಒಮ್ಮೆ ನೋಡಬೇಕು. 1.5x 1.25x ಹಾಕಿ ಒಮ್ಮೆ ನೋಡಿ. ಅದಾದಮೇಲೆ ಆದರೆ ನೋಡುವಾಗ ಬೇರೆ ವೀಡಿಯೋ, ಆ ವಿಡಿಯೋವನ್ನು ಬಿಟ್ಟು ಬೇರೆ ವೀಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡಬೇಡಿ. ಕೇವಲ ಯಾವ ಚಾಪ್ಟರ್ ನೀವು ನೋಡಬೇಕು ಅದನ್ನು ನೋಡಿ, ಮತ್ತು ಅದರ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೇಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಇರಬೇಕು ಮತ್ತು ಫೋನಲ್ಲಿ ಟ್ಯಾಬ್ ಇರಬೇಕು, ಆ ವಿಡಿಯೋ ನೀವು ಸರಿಯಾಗಿ ನೋಡಬೇಕು. ಮುಗೀತು. ಇನ್ನು ಥರ್ಡ್ ಪಾಯಿಂಟ್, ಟೆಕ್ಸ್ಟ್ ಬುಕ್. ಇನ್ನು ವಿಡಿಯೋ ನೋಡಿ ಆಯಿತು, ನಿಮಗೆ ಅರ್ಥ ಆಯಿತು ಏನಂತ, ಇದರ ಜನರಲ್ ಐಡಿಯಾ ಏನಂತ ಅರ್ಥ ಆಯಿತು. ಅದಾದಮೇಲೆ ನೀವು ಟೆಕ್ಸ್ಟ್ ಬುಕ್ ಓದಬೇಕು. ಸೊ ನೀವಾಗೇ ಟೆಕ್ಸ್ಟ್ ಬುಕ್ ಓದಬೇಕು. ಟೆಕ್ಸ್ಟ್ ಬುಕ್ ತೆಗೀರಿ, ಅದನ್ನು ನೀವು ಸರಿಯಾಗಿ ಓದಬೇಕು. ಹೈಲೈಟ್ ಮಾಡಿ ಯಾವುದನ್ನೆಲ್ಲ ನಿಮಗೆ ಅನಿಸುತ್ತೆ ಇದು MCQ ಆಗಿ ಬರ್ಬೋದು, ಅಲ್ಲ 1 ಮಾರ್ಕ್ ಆಗಿ ಬರ್ಬೋದು. ಸೊ ಅದನ್ನು ನೀವು ಹೈಲೈಟ್ ಮಾಡಬೇಕು. ಅದಾದಮೇಲೆ ಸ್ಟೋರಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಬೈ ಹಾರ್ಟ್ ಅಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಏನು ಪೋಯೆಟ್ ಹೇಳ್ತಿದ್ದಾರೆ, ಏನು ಆಥರ್ ಹೇಳ್ತಿದ್ದಾರೆ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಬೇಕು. ಅಷ್ಟೇ, ಮುಗೀತು. ವಿಡಿಯೋ ನೋಡಿ, ಟೆಕ್ಸ್ಟ್ ಬುಕ್ ಓದ್ತೀರಾ. ಅದಾದಮೇಲೆ ನಿಮ್ಮ ನೋಟ್ಸ್ ಕಂಪ್ಲೀಟ್ ಆಗಿರಬೇಕು. ಫೋರ್ತ್ ಪಾಯಿಂಟ್, ನೋಟ್ಸ್ ಕಂಪ್ಲೀಟ್ ಇಲ್ಲ, ಪ್ಲೀಸ್ ಈಗಲೇ ಕಂಪ್ಲೀಟ್ ಮಾಡಿ. ನೀವು ನೋಟ್ಸ್ ಬರೆದಿದ್ದೀರಾ, ವೆಲ್ ಗುಡ್. ನೀವು ನೋಟ್ಸ್ ಬರೀಲಿಲ್ಲ, ಬರಿಬೇಕು. ನೀವು ಫಸ್ಟ್ ನೀವು ನಿಮ್ಮ ನೋಟ್ಸ್ ಕಂಪ್ಲೀಟ್ ಮಾಡಿ. ಆ ಚಾಪ್ಟ್ರಿದ್ದು ನೋಟ್ಸ್ ಏನು ಟೀಚರ್ ಕೊಟ್ಟಿದ್ದಾರೆ ಕ್ಲಾಸಲ್ಲಿ, ಅದನ್ನು ನೀವು ಬರೀಲಿಲ್ಲ, ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ನೀವು ತುಂಬ ಇದೆ ಬರೀಲಿಕ್ಕೆ, ಅದು ಬರೆದು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಅಲ್ಲ ಯಾರು ಒಳ್ಳೆ ಕಲಿತಿದ್ದಾರೆ ಅವರ ಇದು ಜೆರಾಕ್ಸ್ ತೆಗೀರಿ. ಬಟ್ ನಿಮ್ಮ ಹತ್ರ ನೋಟ್ಸ್ ಇರಲೇಬೇಕು. ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಈಗ ಅರ್ಥ ಆಗಲ್ಲ, ಯಾವಾಗ ಪ್ರಿಪ್ರೇಟಿವ್ ಬರುತ್ತೆ, ಯಾವಾಗ ನಿಮ್ಮ ಫೈನಲ್ ಎಕ್ಸಾಮ್ ಬರುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ ನೋಟ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಫಿಫ್ತ್ ಪಾಯಿಂಟ್, ಕಂಪ್ಲೀಟ್ ಆಲ್ ಎಕ್ಸಸೈಸಸ್. ನೀವು ನೋಡಿರ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಆದಮೇಲೆ ಕೆಲವು ಎಕ್ಸಸೈಸ್ ಇರುತ್ತೆ, ಅದು ವೊಕ್ಯಾಬ್ಯುಲರಿ ಆಗಲಿ, ಗ್ರಾಮರ್ ಆಗಲಿ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು, ಫಿಲ್ ಮಾಡಬೇಕು ಅದನ್ನು. ಯಾಕಂದರೆ ಅಲ್ಲಿಂದ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ, ಕ್ವಶನ್ಸ್ ಬರುತ್ತೆ ಅಲ್ಲಿಂದ. ಸೊ ಅದನ್ನು ನೀವು ಸರಿಯಾಗಿ ಫಿಲ್ ಮಾಡಿ. ಇನ್ನು ಆನ್ಸರ್ಸ್ ನಿಮ್ಗೆ ಗೊತ್ತಿದ್ದಾಗೆ KCB ಸೊಲ್ಯೂಷನ್ಸ್ ಬೇರೆ ಬೇರೆ ವೆಬ್ಸೈಟ್ಸಲ್ಲಿ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಏನು ಟೆನ್ಷನ್ ತೆಗೆಯುವ ಅಗತ್ಯನೇ ಇಲ್ಲ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಗೂಗಲೇ ಹೋಗಬೇಕು, ಯಾವ ಚಾಪ್ಟರ್ ಇದ್ದು ನೀವು ಬರೀತಿದ್ದೀರಾ ಅದರ ಇದು ಬರೀರಿ, ಚಾಪ್ಟರ್ ನೇಮ್. ಅದಾದಮೇಲೆ KCB ಸೊಲ್ಯೂಷನ್ಸ್ ವೆಬ್ಸೈಟಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಪ್ಲೀಸ್ ನೀವು ನಿಮ್ಮ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಿ. ಇನ್ನು 6th ಪಾಯಿಂಟ್, ವಾಚ್ ಲೆಕ್ಚರ್ಸ್ ಆನ್ ಗ್ರಾಮರ್. ಗ್ರಾಮರ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಒಬ್ಬರು ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು, ಅಣ್ಣ ನನಗೆ ಗ್ರಾಮರ್ ಅರ್ಥ ಆಗ್ತಿಲ್ಲ, ಏನು ಮಾಡಬೇಕಂತ. ಸೊ ನೀವು ಲೆಕ್ಚರ್ಸ್ ಇದೆ ಯೂಟ್ಯೂಬಲ್ಲಿ, ತುಂಬ ಲೆಕ್ಚರ್ಸ್ ಗ್ರಾಮರ್ ಬಗ್ಗೆ, ಅದನ್ನೊಮ್ಮೆ ನೋಡಿ. ನಿಮಗೆ ಜನರಲ್ ಐಡಿಯಾ ಇರಬೇಕು. ಗ್ರಾಮರ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟಾಪಿಕ್ ತೆಗಬೇಕಾದ್ರೆ ಕ್ವಶನ್ ಟ್ಯಾಕ್ಸ್, ಅದನ್ನು ಹೇಗೆ ನಾವು ಮಾಡಬೇಕು, ಕೆಲವೊಮ್ಮೆ ಅದರಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ, ಅದು ಬಂದರೆ ಹೇಗೆ ಮಾಡಬೇಕು, ಎಲ್ಲ ಅವೈಲೇಬಲ್ ಇಲ್ಲ, ಆನ್ಲೈನ್ ಅವೈಲೇಬಲ್ ಇದೆ. ನೀವು ಅದನ್ನು ಸರಿಯಾಗಿ ಯೂಸ್ ಮಾಡಬೇಕು. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ ಗ್ರಾಮರನ್ನು ಹೇಗೆ ಕಲಿಬೇಕಂತ. ಅದಾದಮೇಲೆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಇನ್ನು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡ್ಬೋದು, ಅಲ್ಲಿ ನೀವು ಟೀಚರ್ಸ್ ಹತ್ರ ಕೇಳಿ, ಅವ್ರಿಗೆ ತುಂಬ ಇದಿರುತ್ತೆ, ಏನು ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಮಾಡಿ, ಯಾಕಂದರೆ ಅದು ಎಕ್ಸಾಮಲ್ಲಿ ಅದು ಬರುತ್ತೆ. ಮತ್ತು ನಿಮ್ಗೆ ಏನೇನು ಡೌಟ್ ಇದ್ದರೆ, ಅರ್ಥ ಆಗ್ತಿಲ್ಲ, ಗೂಗಲ್ಗೆ ಹೋಗಿ ಟೀಚರ್ಸ್ ಹತ್ರ ಕೇಳಿ. ನಿಮಗೆ ಆಪ್ಷನ್ಸ್ ಇದೆ ಗುರು, ಅದನ್ನು ಯೂಸ್ ಮಾಡಿ ನೀವು.
ಇನ್ನು 7 ಪಾಯಿಂಟ್ ಪ್ರಾಕ್ಟೀಸ್ PYQs ಆ್ಯಂಡ್ ಮಾಡಲ್ ಪೇಪರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಗ್ರಾಮರಲ್ಲಿ ನೀವು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಗ್ರಾಮರ್ ಕ್ವಶನ್ಸ್ ನೀವು ಮಾಡಬೇಕು. ಆಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಕೆಲವೊಮ್ಮೆ ನಿಮ್ಗೆ ಗೊತ್ತಿದ್ದಾಗೆ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಎಸ್ಪೆಷಲಿ ಗ್ರಾಮರಲ್ಲಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವರ್ಷದಲ್ಲಿ ಕೇಳಿರ್ಬೋದು, ಆ ಕ್ವಶನ್ಸ್ ನಿಮ್ಮ ಎಕ್ಸಾಮಲ್ಲಿ ಕೇಳಬಹುದು. ಇದರ ಮೊದಲು ಆಗಿದೆ, ರಿಪೀಟ್ ಆಗ್ತದೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಲಿ, ಮಾಡಲ್ ಕ್ವಶನ್ ಪೇಪರ್ಸ್ ಆಗಲಿ, ಅದರ ಗ್ರಾಮರನ್ನು ನೀವು ಮಾಡಬೇಕು. ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೀವು ಮಾಡ್ತೀರಾ, ಅದರೊಟ್ಟಿಗೆ ಗ್ರಾಮರ್ ಕೂಡ ನೀವು ಮಾಡಲೇಬೇಕು. ಸೊ ಇದು 7 ಟಿಪ್ಸ್ ನಾನು ಹೇಳಿದ್ದೀನಿ, ಸರಿಯಾಗಿ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ಸ್ ಕಾಣುತ್ತೆ. ದಿಸ್ ಈಸ್ ಮೈ ಗ್ಯಾರಂಟಿ. ದ ಸ್ಟ್ರಗಲ್ ಯು ಆರ್ ಇನ್ ಟುಡೇ ಈಸ್ ಡೆವಲಪಿಂಗ್ ದ ಸ್ಟ್ರೆಂತ್ ಯು ನೀಡ್ ಫಾರ್ ಟುಮಾರೋ. ಸೊ ಡೋಂಟ್ ಗಿವ್ ಅಪ್. ಕಷ್ಟ ಬರುತ್ತೆ, ಅದನ್ನು ನೀವು ಫೇಸ್ ಮಾಡಿ. ಒನ್ ಡೇ ಯು ವಿಲ್ ಸಿ ದ ಸಕ್ಸಸ್. ಥ್ಯಾಂಕ್ ಯು. ಜೈ ಕರ್ನಾಟಕ.